ಪ್ರೈಸ್ ದ ಲಾರ್ಡ್. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಿಯಲ್ಲಿ ಮಗದೊಮ್ಮೆ ದೈವ ಸಾನ್ನಿಧ್ಯದಲ್ಲಿ ಸೇರಿ ಬರುವುದಕ್ಕೆ ಕರ್ತನು ಕೊಟ್ಟಂತ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯ. ಥ್ಯಾಂಕ್ ಯು ಜೀಸಸ್. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮೊನ್ನೆ ದಿವಸ ನಾವು ಆ ಒಂದು ವಿಚಾರದ ಬಗ್ಗೆ ಧ್ಯಾನ ಮಾಡಿದ್ರೆ, ನಮ್ಮ ಕುಟುಂಬದಲ್ಲಿ ನಮ್ಮ ಅವಶ್ಯಕತೆಗಳು, ಅಗತ್ಯತೆಗಳು, ಆ ಎಲ್ಲ ವಿಚಾರಗಳಲ್ಲಿ, ಅದು ಶಾರೀರಿಕ ಅವಶ್ಯಕತೆ, ಆತ್ಮಿಕ ಅವಶ್ಯಕತೆ, ಆತ್ಮಿಕ ಅಗತ್ಯತೆ ಮತ್ತು ಎಲ್ಲ ವಿಚಾರಗಳಲ್ಲಿ ನಮಗೊಂದು ತೃಪ್ತಿ ಇರಬೇಕು. ಕರ್ತನೆ ಏನು ಕೊಟ್ಟಿದ್ದಾನೋ, ಕರ್ತನೆ ನೀನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ, ನಾನು ಇದರಲ್ಲಿ ತೃಪ್ತಿಯಾಗಿದ್ದೇನೆ, ತೃಪ್ತಳಾಗಿದ್ದೇನೆ ಅನ್ನುವ ರೀತಿಯಲ್ಲಿ ನಾವು ಹೇಳುವಾಗ, ನಾವು ಆತನು ಕೊಟ್ಟಿದ್ದನ್ನ ನೆನೆಸುವಾಗ, ಆತನು ಕೊಟ್ಟಿದ್ದಕ್ಕೆ ಸ್ತೋತ್ರ ಮಾಡುವಾಗ, ಕರ್ತನು ಮುಂದಿನ ಕಾರ್ಯಗಳನ್ನ, ಮುಂದಿನ ವಿಚಾರಗಳನ್ನ ನಮ್ಮ ಜೀವಿತದಲ್ಲಿ ನಡೆಸುವಾತನಾಗಿದ್ದೇನೆ. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಆ ಅಧ್ಯಾಯದ 2ನೇ ಭಾಗಕ್ಕೆ ಹೋಗೋಣ. ಅರಣ್ಯಕಾಂಡ 11ನೇ ಅಧ್ಯಾಯ 10ನೇ ವಚನ ನೋಡುವಾಗ ಅಲ್ಲಿ ಏನ್ ನಡೀತಾ ಇದೆ, ಎಲ್ಲ ಕುಟುಂಬದವರು, ಎಲ್ಲ ಇಸ್ರೇಲ್ನ ಕುಟುಂಬದವರು ತಮ್ಮ ತಮ್ಮ ಡೇರೆ ಬಾಗಿಲುಗಳಲ್ಲಿ ನಿಂತು ಅಳುತ್ತಿರಲಾಗಿ ಆ ಶಬ್ದವು ಮೋಶೆಗೆ ಕೇಳಿಸಿತು. ಆಗ ಯೆಹೋವನು ಬಹಳ ಕೋಪಗೊಂಡನು, ಮೋಶೆಗೆ ಬೇಸರವಾಯಿತು. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗ್ಲಿ. ಡೇರೆ ಬಾಗಿಲುಗಳಲ್ಲಿ ನಿಂತು ಮಾಂಸ ಇಲ್ಲ ಅಂತ ಅನ್ಕೊಂಡು ಅಳುವುದಕ್ಕೆ ಎಲ್ಲ ಇಸ್ರೇಲರು ಪ್ರಾರಂಭ ಮಾಡಿದ್ರು. ನಮಗೆ ಐಗುಪ್ತ ದೇಶದಲ್ಲಿ ಎಷ್ಟು ಚೆನ್ನಾಗಿದ್ವಿ, ಐಗುಪ್ತ ದೇಶದಲ್ಲಿ ಎಷ್ಟು ಚೆನ್ನಾಗಿ ತಿನ್ಕೊಂಡು ಉಂಡ್ಕೊಂಡು ಚೆನ್ನಾಗಿದ್ವಿ, ದಾಸತ್ವ ಮಾಡಿದ್ದನ್ನ, ಮೈಯೆಲ್ಲ ಕೊಳೆ ಮಾಡ್ಕೊಂಡಿದ್ದನ್ನ, ಮೈಯೆಲ್ಲ ಬಾಯಲ್ಲಿ, ಕಣ್ಣಿನ ಒಳಗಡೆ ಕಿವಿ ಒಳಗಡೆ ಎಲ್ಲ ಧೂಳು ತುಂಬಿಕೊಂಡಿದ್ದನ್ನ ಎಲ್ಲ ಮರ್ತು ಬಿಟ್ಟು ಏನ್ ಮಾಡಿದ್ರು, ಇಲ್ಲಿ ನಾವು ಚೆನ್ನಾಗಿದ್ವಿ ಅಂತ ಅನ್ಕೊಂಡು ಹೇಳಿದ್ರು. ಆದ್ರೆ ಅಲ್ಲಿ ಈ ವಿಚಾರವನ್ನ ಕೇಳಿ ಯೆಹೋವನು ಕೋಪಗೊಂಡನು ಮತ್ತು ಮೋಶೆಗೆ ಬೇಸರವಾಯಿತು ಎಂದು ನಾವು ನೋಡ್ತಾ ಇದ್ದೇವೆ. ನಮ್ಮ ಹಳೆ ಪರಿಸ್ಥಿತಿಯನ್ನು ಎಂದಿಗೂ ಕೂಡ ನಾವು ಒಳ್ಳೇದು ಅಂತ ಅನ್ಕೊಂಡು ಹೇಳೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಹಳೆ ಪರಿಸ್ಥಿತಿ ಅದು ದಾರುಣವಾದ ಪರಿಸ್ಥಿತಿ. ನಮಗೆ ಎಷ್ಟೇ ಇದ್ರು, ಏನೇ ಇದ್ರು ಕೂಡ ಅದರ ಹಿಂದೆ, ಅದರಲ್ಲಿ ದೇವರ ಆಶೀರ್ವಾದ ಇರಲಿಲ್ಲ, ದೇವರ ಕೃಪೆ ಇರಲಿಲ್ಲ, ದೇವರ ದಯೆ ಇರಲಿಲ್ಲ, ದೇವರ ಕರುಣೆ ಇರಲಿಲ್ಲ. ಯಾವುದೇ ಸ್ಥಿತಿಯಲ್ಲಿದ್ರು ಕೂಡ, ಇವತ್ತಿನ ದಿವಸ ನಮ್ಮಲ್ಲಿ ಏನೇ ಇದ್ರು ಕೂಡ ಅದರ ಮೇಲೆ ದೇವರ ಆಶೀರ್ವಾದ ಇದೆ, ದೇವರ ದಯೆ ಇದೆ, ದೇವರ ಕರುಣೆ ಇದೆ, ದೇವರ ಒಂದು ಕೃಪೆ ಇದೆ. ಹಲ್ಲೆಲೂಯ. ಅದಕ್ಕೋಸ್ಕರವಾಗಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯ. 11ನೇ ವಚನದಲ್ಲಿ, ಆಗ ಮೋಶೆ ಯೆಹೋವನಿಗೆ ಇಷ್ಟು ವಿಚಾರ ಆದಾಗ ಮೋಶೆಗೆ ಏನಾಯ್ತೋ ಗೊತ್ತಿಲ್ಲ. ಮೋಶೆ ಹತ್ರ ದೇವರು ಏನೂ ಮಾತಾಡಿಲ್ಲ. ನೀನೇ ಹೋಗಿ ತಗೊಂಡು ಬರ್ಬೇಕು, ನೀನೇ ಹೋಗಿ ಅವರಿಗೆಲ್ಲ ಸಮಾಧಾನ ಮಾಡಬೇಕು, ನೀನೇ ಹೋಗಿ ಇವರನ್ನ ಎಲ್ಲ ಸಂಭಾಳಿಸ್ಬೇಕು, ಎಲ್ಲ ಮ್ಯಾನೇಜ್ ಮಾಡಬೇಕು, ನನಗೇನು ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ದೇವರು ಏನು ಹೇಳಿಲ್ಲ. ಆದ್ರೆ ಮೋಶೆ ಸಡನ್ ಆಗಿ ಎದ್ದುಬಿಟ್ಟು ಯೆಹೋವನಿಗೆ, ಈ ಜನರನ್ನು ನಡೆಸಿಕೊಂಡು ಹೋಗುವ ಭಾರವನ್ನು ನನ್ನ ಮೇಲೆ ಹೊರಿಸಿ ನೀನು ಯಾಕೆ ನಿನ್ನ ದಾಸನಿಗೆ ಅಪಕಾರ ಮಾಡುತ್ತೀಯೇ? ದೇವರನ್ನ ಕೇಳ್ತಾ ಇದ್ದಾನೆ. ಈ ಜನರನ್ನ ನನ್ನ ಮೇಲೆ ಹೊರೆ ಹಾಕಿದ್ಯಾ ನೀನು, ನನ್ನ ಮೇಲೆ ನಾನು ನಡೆಸ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ನಿನ್ನ ದಯೆಗೆ ನಾನು ಯಾಕೆ ಅಪಾತ್ರನಾದೆ? ಯಾಕಂದ್ರೆ ಇವರು ಮೋಶೆ ಪರಿಸ್ಥಿತಿ ಹಂಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಯಾಕಂದ್ರೆ ಏನಿಲ್ಲ ಅಂತಂದ್ರೂ ಕೂಡ ಮೋಶೆ ಬಳಿ ಬರ್ತಾ ಇದ್ರು ಇವರು. ನೀರಿಲ್ಲ ಅಂತಂದ್ರೂ ಮೋಶೆ ಬಳಿ ಬರ್ತಾ ಇದ್ರು, ಮಾಂಸ ಇಲ್ಲ ಅಂದ್ರೆ ಮೋಶೆ ಬಳಿ ಬರ್ತಾ ಇದ್ರು. ಏನೇ ಅನ್ಕಂಫರ್ಟ್ ಫೀಲ್ ಆದ್ರೂ ಕೂಡ, ಏನೇ ಅಸಮಾಧಾನ ಫೀಲ್ ಆದ್ರೂ ಕೂಡ, ಏನೇ ಒಂದು ಸಮಸ್ಯೆ ಆದ್ರೂ ಕೂಡ ಮೋಶೆ ಬಳಿಗೆ ಬರ್ತಾ ಇದ್ರು. ಸೊ ನೋಡ್ರಿ ಪರಿಸ್ಥಿತಿ. ಮೋಶೆ ಇಷ್ಟೊಂದು ಫ್ರಸ್ಟ್ರೇಟ್ ಆಗಿ, ಒಂದು ಡಿಪ್ರೆಸ್ ಆಗಿ ಮಾತಾಡಬೇಕಂದ್ರೆ ನಾವು ಇವತ್ತಿನ ದಿವಸ ನಮ್ಮ ಸೇವಕರ ಬಗ್ಗೆ ನಾವು ಆಲೋಚನೆ ಮಾಡಬೇಕಾಗಿದೆ. ನಾವು ಬಹಳ ಸುಲಭವಾಗಿ ಕೆಲ ವಿಚಾರಗಳನ್ನ ನಾವು ಮಾತಾಡ್ತೇವೆ. ಏನು ಅವ್ರಿಗೇನು ಪ್ರಾರ್ಥನೆ ಮಾಡೋದು, ಉಂಡ್ಕೊಂಡು ತಿನ್ಕೊಂಡು ಚೆನ್ನಾಗಿದ್ದಾರೆ, ಏನು ಅವರಿಗೆ ಬೇರೆ ಏನು ಕೆಲಸ ಮಾಡಬೇಕಾಗಿಲ್ವಲ್ಲ ಅನ್ನೋ ರೀತಿಯಲ್ಲಿ ನಮಗೆ ಅನ್ಸುತ್ತೆ. ಆದ್ರೆ ನೋಡ್ರಿ, ನಾವು 24 hours ಕೂಡ ನಮಗೋಸ್ಕರ ನಾವು ಜೀವಿಸದೆ, ಕೆಲವು ಬಾರಿ ನಾವು ಇನ್ನೊಬ್ಬರಿಗೋಸ್ಕರ ನಾವು ಜೀವಿಸುವವರಾಗಿರ್ತೇವೆ. ನಮ್ಮ ಬಗ್ಗೆ ನಾವು ಹೇಳ್ತೇವೆ ಎಂದಲ್ಲ, ದೇವರ ಆರಿಸಿದಂತ ಒಬ್ಬ ಸೇವಕನ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ಒಬ್ಬ 12 ಗಂಟೆ ಆಗ್ಲಿ, 11 ಗಂಟೆ ಆಗ್ಲಿ, ಅಥವಾ ಯಾವುದೇ ಫಂಕ್ಷನ್ ಇರ್ಲಿ, ಏನೇ ಒಂದು ದೊಡ್ಡ ಇದೇ ಇದ್ರು ಕೂಡ, ಬಿಸಿನೆಸ್ ಇದ್ರು ಕೂಡ, ಆ ಎಲ್ಲ ತನ್ನ ಬಿಸಿ ಪರ್ಸನಲ್ ಕೆಲಸಗಳನ್ನೆಲ್ಲವನ್ನ ಬಿಟ್ಟು ವಿಶ್ವಾಸಿಗಳ ಇರುವಂತ ಜನರ ಇರುವಂತ ಎಲ್ಲ ವಿಚಾರಗಳನ್ನ ಪರಿಗಣಿಸುವಂತ, ಅವರನ್ನ ಸಂಭಾಲಿಸುವಂತ, ಅವರನ್ನ ಸಂತೈಸುವಂತ, ಅವರನ್ನ ಪ್ರೀತಿಸುವಂತ, ಅಂದ್ರೆ ನೀವು ಅಂದ್ಕೊಳ್ಬಹುದು, ಅಂದ್ರೆ ಈ ರೀತಿಯಲ್ಲಿ ಗಮನಿಸದೇ ಇರುವಂತ ಸೇವಕರು ಇದ್ದಾರೆ, ಅದು ಇಲ್ಲ ಅಂತಲ್ಲ ನಾನು ಹೇಳ್ತಾ ಇಲ್ಲ. ಆದ್ರೆ
ನಾನು ನನ್ನ ಒಂದು ಸೇವಕ ಎನ್ನುವಂತಹ ಒಂದು ಪಿಕ್ಚರ್ನ ನನ್ನ ಕಣ್ಣ ಮುಂದೆ ತಂದಾಗ ಅವನು ಯಾವಾಗಲೂ ಕೂಡ ತನ್ನ ಕುರಿಗಳ ಕೂಗಿಗೆ ಓಗೊಡುವಂತ, ಕುರಿಗಳ ಕೂಗನ್ನ ಅರ್ಥ ಮಾಡುವಂತ, ಕುರಿ ಸಂತೋಷವಾಗಿರುವ ಒಂದು ಕೂಗುತ್ತೆ, ಕುರಿ ಸಮಾಧಾನ ಇರುವಾಗ ಒಂದು ಕೂಗುತ್ತೆ, ಕುರಿ ದುಃಖದಲ್ಲಿರುವಾಗ ಒಂದು ಕೂಗುತ್ತೆ, ಕುರಿ ಅನ್ಕಂಫರ್ಟ್ ಆಗಿರುವಂತ ಸಮಯದಲ್ಲಿ ಕೂಗುತ್ತೆ. ನನ್ನ ಮಗಳೇ ಈಗ ಹಳವಂತ ಸಮಯದಲ್ಲಿ ನಮಗೆ ಅರ್ಥ ಆಗುತ್ತೆ ಯಾವ ಒಂದು ಸ್ವರವನ್ನ ಅವರು ಆಕೆ ಮಾಡ್ತಾ ಇದ್ದಾಳೆ, ಆ ಸ್ವರನ್ನ ಅರ್ಥ ಮಾಡ್ಕೋತೇವೆ, ಅದ್ರ ಹಿಂದೆ ಇರುವಂತ ಅರ್ಥ ಏನು ಅಂತ ಅನ್ಕೊಂಡು ನಾವೀಗ ಕೆಲವು ಸರಿ ಕನ್ಫ್ಯೂಸ್ ಆಗುತ್ತೆ, ಯಾಕಂದ್ರೆ ನಮ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲ. ಆದ್ರೆ ಈಗ ಅದನ್ನ ಅನಲೈಸ್ ಮಾಡ್ತಾ ಇದೀವಿ, ಯಾವ ಸ್ವರವನ್ನ ಇವಳು ಈ ತರ ಮಾಡಿದ್ರೆ ನಾವ್ ಏನಂತ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಲ್ಯಾಂಗ್ವೇಜ್ ಒಂದೇ ಗೊತ್ತಿರೋದು, ಅಳೋದಷ್ಟೇ, ಬೇರೆ ಏನು ಲ್ಯಾಂಗ್ವೇಜ್ ಇಲ್ಲ. ಸೊ ಆ ಲ್ಯಾಂಗ್ವೇಜ್ ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ರೆಡಿ ಆಗ. ಅದೇ ರೀತಿಯಲ್ಲಿ ಕುರಿ ಅಷ್ಟೇನೆ, ಕುರುಬನಿಗೆ ಕೊಡುವಂತ ಲ್ಯಾಂಗ್ವೇಜ್ ಆ ಒಂದು ಬಾಯಲ್ಲಿ ಬರುವಂತ ಅದರ ಕೂಗು, ಆ ಕೂಗು ಯಾವ ಒಂದು ದಾಟಿಯಲ್ಲಿ ಬರ್ತಾ ಇದೆ ಅಂತ ಅರ್ಥ ಮಾಡಿಕೊಂಡು ಒಬ್ಬ ಕುರುಬ ಅದನ್ನ ನಡೆಸಬೇಕು. ಅದೇ ರೀತಿಯಲ್ಲಿ ಕುರಿ ಕೂಡ ಆ ಕುರುಬನ ಮಾತನ್ನ ಕೇಳಬೇಕು, ಕುರುಬನ ಒಂದು ಜವಾಬ್ದಾರಿ, ಕುರುಬನ ಪ್ರೀತಿಯನ್ನ ಅರ್ಥ ಮಾಡಿಕೊಳ್ಳಬೇಕು. ಆದ್ರೆ ಇವತ್ತಿನ ದಿವಸ ಕೆಲವು ಬಾರಿ ಕುರುಬರು ಕುರಿಗಳನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ, ಅದೇ ರೀತಿಯಲ್ಲಿ ಕುರಿಗಳು ಕೂಡ ಕುರುಬನನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ. ಇವತ್ತಿನ ದಿವಸ ನಮ್ಮ ಸಭೆಯಲ್ಲಿ ಆಗದೆ ಪ್ರಿಯರೇ, ನಾವು ಕುರುಬನನ್ನ ಅರ್ಥ ಮಾಡಿಕೊಳ್ಳುವವರಾಗೋಣ. ಹಲ್ಲೆಲೂಯಾ. ನಾನು ಕೂಡ ಒಂದು ಕುರುಬನ ಕೆಳಗಡೆ ಇರುವವನೇ ಆಗಿದ್ದೇನೆ. ನಾನು ಒಬ್ಬ ಸ್ವತಂತ್ರನಾಗಿ ದೇವರಿಂದ ಡೈರೆಕ್ಟ್ ಆಗಿ ನಾನು ದೇವರಿಂದ ಡೈರೆಕ್ಟ್ ಆಗಿ ನಡೆಸಲ್ಪಡುವವನಾದ್ರೂ ಕೂಡ ನನ್ನ ತಲೆ ಮೇಲೆ ಒಂದು ಕುರುಬನನ್ನ ದೇವರು ಇಟ್ಟಿದ್ದಾರೆ. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಯಾಕಂದ್ರೆ ಅನೇಕ ತಲೆಯವರ ಮೇಲೆ ಕುರುಬರಿದ್ರೂ ಕೂಡ ಕೆಲವರಿಗೆ ಕುರುಬರು ಇಲ್ಲದೆ ಇದ್ದಾರೆ. ಕುರುಬನೆಂದು ಎನಿಸದೆ ಆ ಕುರುಬನ ಸ್ಥಾನವನ್ನು ಅವನಿಗೆ ಕೊಡದೆ ತಾನೇ ಕುರುಬ ಅಂತ ಅನ್ಕೊಂಡು ಓಡಾಡುವಂತ ಅನೇಕ ಕುರುಬರಿದ್ದಾರೆ. ಇವತ್ತಿನ ದಿವಸ ಆ ರೀತಿಯ ಒಂದು ವಿಶ್ವಾಸಿಗಳ ಕುರುಬರು ನಾವು ಆಗದೆ, ನಮಗೊಬ್ಬ ಹಿರಿಯ ಕುರುಬನಾಗಿದ್ದಾನೆ, ಆತನು ಯೇಸು ಕ್ರಿಸ್ತನಾಗಿದ್ದಾನೆ. ಆ ಕುರುಬನ ಕೆಳಗಡೆ ನಮಗೊಂದು ಕುರುಬನನ್ನು ಕೊಟ್ಟಿದ್ದಾನೆ, ಆತನು ಸೇವಕನಾಗಿದ್ದಾನೆ ಎಂದು ನಾವು ನೋಡ್ತಾ ಇದ್ದೇವೆ. ಆತನು ಹೇಳ್ತಾರೆ, ನನಗೊಬ್ರು ಸೇವಕರು ಹೇಳಿದ್ರು, ಬೇರೆ ಸಭೆಯ ಸೇವಕರು ಹೇಳಿದ್ರು, ಕಠಿಣವಾದ ಸ್ಟ್ರಿಕ್ಟ್ ಆಗಿರುವಂತ ಕುರುಬನಿರೋದು ಒಳ್ಳೇದಂತೆ. ಯಾಕಂತಂದ್ರೆ ಆತನ ಕೈಯೊಳಗಡೆ ನಾವು ಬಲಿಯುವಾಗ ಒಂದು ಶಿಲ್ಪವಾಗಿ ನಾವು ಮಾರ್ಪಡ್ತೇವೆ. ಒಂದು ಬುದ್ಧಿ ಉಳ್ಳಂತ ಒಂದು ಬುದ್ಧಿವಂತೆಯಾದ ಒಂದು ಕನ್ನಿಕೆಯಾಗಿ ನಾವು ಜೀವಿಸುವವರಾಗಿರ್ತೇವೆ. ಯಾವಾಗಲೂ ನಮ್ಮ ಜೊತೆ ಆವಾಗ ಎಣ್ಣೆ ಇರುತ್ತೆ, ಎಂದಿಗೂ ಕೂಡ ಎಣ್ಣೆ ಖಾಲಿ ಮಾಡಿಕೊಂಡಂತ ನಾವು ಕನ್ನಿಕೆಯರಾಗಿರೋದಿಲ್ಲ. ಅದಕ್ಕೋಸ್ಕರವಾಗಿ ಕರ್ತನ ಸನ್ನಿಧಾನದಲ್ಲಿ ನಮಗೆ ಸ್ಟ್ರಿಕ್ಟ್ ಆಗಿರುವಂತ ಸೇವಕರಿದ್ದಾರ. ಅದಕ್ಕೋಸ್ಕರವಾಗಿ ದೇವರಿಗೆ ಸ್ತೋತ್ರ ಮಾಡೋಣ ಪ್ರಿಯರೇ. ಹಲ್ಲೆಲೂಯಾ. ಆ ಸ್ಟ್ರಿಕ್ಟ್ ಆಗಿರೋ ಸೇವಕರ ಕೈಯಡಿಯಲ್ಲಿ ನಾವು ಬೆಳೆಯುವಾಗ ನಾವು ನರಕಕ್ಕೆ ಹೋಗೋದಿಲ್ಲ, ನಾವು ಪರಲೋಕಕ್ಕೆ ಹೋಗುವವರಾಗಿರ್ತೇವೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ಇಲ್ಲಿ ಮೋಶೆ ತನ್ನಂತಾನೆ ಅವನು ಡಿಪ್ರೆಸ್ ಆಗ್ತಾ ಇದ್ದಾನೆ, ಅಸಮಾಧಾನಗೊಂಡು ತನ್ನಿಂದನೇ ಏನೋ ಆಗಬೇಕು, ತನ್ನ ಹತ್ರನೇ ಏನೋ ಕೇಳ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ, ನಿನ್ನ ದಯೆಗೆ ನಾನು ಯಾಕೆ ಪಾತ್ರನಾದೆ, ನೀನು ನನಗೆ ಕೂಸನ್ನು ಎತ್ತಿಕೊಂಡು ಹೋಗುವವನಂತೆ ಈ ಜನವನ್ನು ಉಡಿಲಲ್ಲಿ ಇಟ್ಟುಕೊಂಡು ನಾನು ಅವರ ಪಿತೃಗಳಿಗೆ ಪ್ರಮಾಣ ಮಾಡಿ ಕೊಟ್ಟ ದೇಶಕ್ಕೆ ಒಯ್ಯಿ ಎಂದು ಹೇಳುತ್ತೀಯಲ್ಲ, ನಾನು ಇವರಿಗೆ ಹೆತ್ತ ತಾಯಿಯೋ? ಒಯ್ಯಿ ಅಂತ ಅನ್ಕೊಂಡು ದೇವರು ಹೇಳಿಲ್ಲ, ನೀನೇ ಕರ್ಕೊಂಡು ಹೋಗಂತ ಅನ್ಕೊಂಡು ಕರ್ತನ ಹೇಳಿಲ್ಲ. ಕರ್ತನ ನಾನು ಹೇಳಿದ್ದನ್ನ ಜನರಿಗೆ ಹೇಳು ಅಂತ ಅನ್ಕೊಂಡು ಕರ್ತನ ಹೇಳಿದ್ದು, ಅವರು ಹೇಳಿದ್ದನ್ನು ನನಗೆ ಮುಟ್ಟಿಸು ಅಂತ ಅನ್ಕೊಂಡು ಕರ್ತನ ಹೇಳಿ. ಇಷ್ಟೇ ಮೋಶೆಗೆ ಕೆಲಸ ಇದ್ದಿದ್ದು. ಮೋಶೆ ನಾನು ಹೇಳಿದ್ದನ್ನ ಹೋಗಿ ಜನರಿಗೆ ಹೇಳು, ಮೋಶೆ ಅವ್ರು ಹೇಳಿದ್ದನ್ನು ನನ್ಗೆ ಮುಟ್ಟಿಸು. ಇಷ್ಟೇ ಮಾಡಬೇಕಾಗಿರೋದು. ಒಂದು ಮಧ್ಯಸ್ಥಿಕೆಯ ಒಂದು ವಿಚಾರವನ್ನು ಮಾಡಬೇಕಾದ್ರೆ ಇಲ್ಲಿ ಮೋಶೆ ತನ್ನ ಜವಾಬ್ದಾರಿಗಿಂತ ಹೆಚ್ಚಿನದಾಗಿ ಮಾಡ್ತಾ ಇದ್ದಾನೆ. ಅದೇ ರೀತಿಯಲ್ಲಿ ತನ್ನ ಜವಾಬ್ದಾರಿ ವಿಚಾರವಾಗಿ ರೀಸನ್ ಕೊಡುವವನು ಮೋಶೆ ಆಗಿದ್ದಾನೆ. ಯಾಕಂದ್ರೆ ಮೊದಲೇ ಬಾರಿ ಐಗುಪ್ತ ದೇಶಕ್ಕೆ ಮೋಶೆಯನ್ನು ಕಳಿಸುವಾಗ ಮೋಶೆ ಹೇಳ್ತಾ ಇದ್ದಾನೆ, ನಾನು ಮಾತಬಾರದವನಾಗಿದ್ದಾನೆ, ತೊದಲು ಮಾತವನಾಗಿದ್ದಾನೆ, ಫರೋನ ಮುಂದೆ ನಾನು ನಿಂತು ಹೇಗೆ ಮಾತಾಡ್ಲಿ, ನಾನು ಆ ಒಂದು ದೇಶದಲ್ಲಿ ಇದ್ದು ಆ ದೇಶದಲ್ಲಿ ಪಳಗಿದವನು, ನಾನು ಐಗುಪ್ತ ದೇಶದವನಾಗಿದ್ದೆ, ಈಗ ಇಬ್ರಿಯರಲ್ಲಿ ಒಬ್ಬನಾಗಿದ್ದಾನೆ, ನಾನು ಹೋಗಿ ಅವನ ಮುಂದೆ ನಿಂತು ಮಾತಾಡಿದ್ರೆ ಅವನು ನನ್ನನ್ನು ಬಿಡ್ತಾನ, ಅವನು ನನ್ನನ್ನು ನಾಶ ಮಾಡಿಬಿಡ್ತಾನೆ, ಮೊದಲ ತರ ನನಗೆ
ಈಗ ಯುದ್ಧದ ತರಬೇತಿ ಇಲ್ಲ. ಈಗ ನಾನು 40 ವರ್ಷಗಳ ಕಾಲ ಎಲ್ಲ ಶಸ್ತ್ರಾಸ್ತ್ರಗಳನ್ನ ಬಿಟ್ಟು ಕೋಲ್ ಇಟ್ಕೊಂಡು ಕುರುಬನಂಗೆ ಕುರಿಗಳನ್ನ ಸಾಕಿದ್ದೀನಿ. ಈ ಕುರಿ ಸಾಗುವಂತ ಎಕ್ಸ್ಪೀರಿಯನ್ಸ್ ಅನ್ನ ತಗೊಂಡೋಗಿ ಆ ರಾಜನ ಮುಂದೆ ನಾನು ಆ ರೀತಿಯಲ್ಲಿ ನಿನ್ನ ಜನರನ್ನ ನೀನು ಬಿಟ್ಕೊಡು ಅಂತ ಅನ್ಕೊಂಡು ಕೇಳಿದ್ರೆ ಅವನ್ ನನ್ ಬಿಡ್ತಾನ ಅಂತ ಅನ್ಕೊಂಡು ಮೋಶೆ ರಿಸಲ್ಟ್ ಈ ಮೋಶೆ ರೀಸನ್ ಈ ತನ್ನ ಕಾರಣಗಳನ್ನ ಕೊಡ್ತಾ ಇರೋದನ್ನ ನೋಡಿದಾಗ ಮೋಶೆಗೇನಾಯ್ತು, ದೇವ್ರಿಗೇನಾಯ್ತು, ಓ ಆಯ್ತಪ್ಪ ನಿನ್ಗೆ ಆಗೋದಿಲ್ವಾ, ನಾನು ಆರೋನನ್ನ ಆರಿಸ್ಕೊಳ್ತೀನಿ, ಅವ್ರು ನಿನ್ನ ಮೌತ್ ಪೀಸ್ ಆಗಿ ಇರ್ತಾನೆ, ಅವನಿಗೆ ನೀನು ಏನು ವಿಚಾರಗಳನ್ನ ಹೇಳು, ಅವನು ಫರೋನ್ ಜೊತೆ ಮಾತಾಡ್ತಾನೆ ಅನ್ನೋ ರೀತಿಯಲ್ಲಿ ಹೇಳಿದ್ರು. ಆ ಒಂದು ಸ್ಟೇಜ್ ಅಲ್ಲೂ ಕೂಡ ಮೋಶೆ ತನಗೆ ಸಿಕ್ಕಿರುವಂತ ಒಂದು ಪೊಸಿಷನ್ ಅನ್ನ ರೀಸನ್ ಕೊಟ್ಟಾಗ, ಅದರ ಕಾರಣಗಳನ್ನು ಕೊಟ್ಟಾಗ ಕಳೆತಿರುಕೊಳ್ಳುತ್ತಿರೋದನ್ನು ನಾವು ನೋಡ್ತೇವೆ. 2ನೇ ಬಾರಿ ಮೋಶೆಗೆ ಏನು ಹೇಳಿಲ್ಲ. ಮೋಶೆ ಹತ್ರ ಬಂದ್ರು, ಅವ್ರು ಮಾಂಸನ ಕೇಳಿದ್ರು ಅಷ್ಟೇ. ಆ ಕೇಳಿದ ಕೂಡಲೇ ದೇಹೋನು ಕೋಪಗೊಂಡನು. ಆದ್ರೆ ಮೋಶೆಗೆ ಬೇಸರ ಆಯ್ತು. ಯಾವ ರೀತಿಯ ಬೇಸರ ಅಂತಂದ್ರೆ, ಒಂದು ಕಡೆ ದೇವರು ನನ್ನ ಮೇಲೆ ಹೊರಿಸಿದಾರಲ್ಲ, ನನ್ನ ಮೇಲೆ ಇದು ಮಾಡಿದಾರಲ್ಲ ಅಂತ ಅನ್ಕೊಂಡು ಅನ್ನುವಂತ ಬೇಸರ ಇಲ್ಲಿ ಮೋಶೆಗೆ ಆಗ್ತಿರೋದು. ನಮ್ಮ ಜೀವಿತದಲ್ಲಿ ಕೂಡ ದೇವರು ನಮಗೆ ಅನೇಕ ಕಾರ್ಯಗಳನ್ನು ಹೇಳಿರ್ತಾನೆ, ನೀನು ಈ ರೀತಿಯಲ್ಲಿ ಮಾಡು ಅಂತ. ಬಟ್ ನಾವು ತುಂಬಾ ರೀಸನ್ ಅನ್ಕೊಡ್ತೀವಿ. ಸೇವಕರು ಕರೀತಾರೆ, ನಮ್ಮ ಅಂದ್ರೆ ದೇವರು ಆರಿಸುವಿಕೆ ಕೆಲವು ಸರಿ ಪರ್ಟಿಕ್ಯುಲರ್ ಆಗಿ ನಿನ್ನಿತ್ರನೇ ಈ ಒಂದು ಕೆಲಸವನ್ನ ಮಾಡ್ಬೇಕು. ಯಾಕಂದ್ರೆ ನಮ್ಮ ಸಭೆಯಲ್ಲಿ ಏನಂದ್ರೆ ಒಬ್ಬರನ್ನೇ ಮೇಲೆತ್ತಿ ಒಬ್ಬರನ್ನೇ ಎತ್ತರಕ್ಕೆ ತಗೊಂಡೋಗಿ ಇಡುವಂತ ಕಾರ್ಯ ಎಂದಿಗೂ ಆಗೋದಿಲ್ಲ. ಯಾಕಂದ್ರೆ ದೇವರು ಒಬ್ಬೊಬ್ಬರಿಗೂ ಒಂದೊಂದು ತಲಾಂತನ್ನ, ಒಂದೊಂದು ವರಗಳನ್ನ, ದೇವರು ಒಂದೊಂದು ಕ್ಷಮತೆಯನ್ನ, ಸಾಮರ್ಥ್ಯವನ್ನ, ಅಭಿಷೇಕವನ್ನ ಹಂಚಿಕೊಟ್ಟಿದ್ದಾನೆ. ನಾವು ನೋಡಿರೋ ಪ್ರಕಾರ, ನಾವು ನಮ್ಮ ಸಭೆಯಲ್ಲಿ ನೋಡಿರೋ ಪ್ರಕಾರ ಯಾರಿಗೂ ಕೂಡ ಒಂದೇ ಕಡೆ ತುಂಬಿಸಿದಂತದಿಲ್ಲ. ಎಲ್ಲರಿಂದ ಕೂಡ ಒಂದೊಂದು ಕೆಲಸವನ್ನ ಕರ್ತನು ಮಾಡಿಸ್ತಾ ಇದ್ದಾನೆ. ಯಾರು ಏನನ್ನು ಕೆಲಸ ಮಾಡುತ್ತಿದ್ದಾರೋ ಆ ಯಾವುದು ಕೂಡ ಕೀಳಾದ ಕೆಲಸ ಇಲ್ಲ. ಆ ಕೆಲಸಗಳು ದೇವರ ದೃಷ್ಟಿಯಲ್ಲಿ ಪರಲೋಕ ರಾಜ್ಯಕ್ಕೆ ಹೋಗುವಂತ ಲೈನ್ ಅಲ್ಲಿ ಬರುವಾಗ ಅದೆಲ್ಲವೂ ಕೂಡ ಸಮವಾಗಿದೆ ಎಂದು ನಾವು ನೋಡ್ತೇವೆ. ಅದಕ್ಕೋಸ್ಕರ ದೇವರು ಹಂಚಿಕೊಟ್ಟಿರುವಂತಹ ಕಾರ್ಯಗಳನ್ನ ಕೆಲವು ಬಾರಿ ದೇವರು ಪರ್ಟಿಕ್ಯುಲರ್ ಆಗಿ ಕಲಿತಾನೆ. ದೇವರೇ ವ್ಯಕ್ತಿಯ ಹೆಸರನ್ನು ಕರೆದು ನೀನು ಇಲ್ಲಿ ಬಾ, ಈ ಕಾರ್ಯವನ್ನ ಮಾಡು, ಅಥವಾ ಸೇವಕರ ಮುಖಾಂತರ ಕರೆಯುವ ನೀನು ಇಲ್ಲಿ ಬಾ, ನೀನು ಈ ರೀತಿ ಕಾರ್ಯವನ್ನ ಮಾಡು ಅಂತ ಹೇಳುವಾಗ ನಾವು ನಮ್ಮ ಮನಸ್ಸಿನಲ್ಲಿ ಫಸ್ಟ್ಗೆ ಹೂ ಅಂತ ಅನ್ಕೊಂಡು ಬರೋದೇ ಇಲ್ಲ. ಫಸ್ಟ್ ಬರೋದೇ ನಮ್ಗೆ ರೀಸನ್ಗಳು. ಆ ರೀಸನ್ಗಳನ್ನ ಹೇಳಿ 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 ತದನಂತರ ಎಲ್ಲ ಆದ ನಂತರ ನಾವು ಒಪ್ಕೋತೇವೆ. ಆದ್ರೆ ಮೋಶೆ ರೀತಿಯಲ್ಲಿ ಇವತ್ತಿನ ದಿವಸ ನಾವು ರೀಸನ್ ಕೊಡೋದಾದ್ರೆ ಏನ್ ಮಾಡ್ತಾರೆ ಹೇಳಿ? ಸಬ್ಸ್ಟಿಟ್ಯೂಟ್ ರೆಡಿ ಆಗುತ್ತೆ. ಹಲ್ಲೆಲೂಯಾ. ಅದನ್ನ ನಾನಾಗ್ಲಿ ಯಾರೇ ಸೇವಕರಾಗ್ಲಿ ಪ್ರೇರೆ, ರೈನಾರ್ಡ್ ಬೊಂಕೆ ಅವರಿಗೆ ಹೇಳಿದ್ರು, ನೀನು ಆಫ್ರಿಕಕ್ಕೆ ಹೋಗಿ ನೀನು ಸುವಾರ್ತೆಯನ್ನು ಸಾರಬೇಕು. ಆಫ್ರಿಕಾ ರಕ್ತದಿಂದ ತೊಳೆಯಲ್ಪಡುವುದನ್ನ ರೈನಾರ್ಡ್ ಬೊಂಕೆ ಅವರು ಕನ್ಸಲ್ಲಿ ನೋಡ್ತಾರೆ. ಕನ್ಸಲ್ಲಿ ನೋಡುವಂತ ಸಮಯದಲ್ಲಿ ಇವರಿಗೆ ಆಫ್ರಿಕಾಕ್ಕೆ ಹೋಗೋ ಮನಸ್ಸಿಲ್ಲ. ಯಾಕಂದ್ರೆ ಆ ಆಫ್ರಿಕಾದಲ್ಲಿರುವಂತಹ ಜನರು ಅಂತಿಂತ ಹಾರ್ಡ್ ಆಗಿರುವಂತಹ ವ್ಯಕ್ತಿಯಾಗಿರಲಿಲ್ಲ, ಬಹಳ ಕಠಿಣ ವ್ಯಕ್ತಿಗಳಾಗಿದ್ರು. ಅವರ ಮಧ್ಯದಲ್ಲಿ ಹೋಗಿ ನಾನೊಬ್ಬ ಬಿಳಿಯ, ಯಾಕಂದ್ರೆ ಮೊದಲು ಈ ಬಿಳಿ ಮತ್ತು ಕಪ್ಪು ಜನರು, ಬಿಳಿ ಜನರ ಮಧ್ಯದಲ್ಲಿ ಒಂದು ದೊಡ್ಡ ಒಂದು ಯುದ್ಧ ಹೋರಾಟ ಆ ಒಂದು ಅಮೆರಿಕ ಮತ್ತು ಆಫ್ರಿಕಾ ದೇಶದ ಮಧ್ಯದಲ್ಲಿ ನಡೀತಾ ಇತ್ತು. ಆವಾಗ ರೈನಾರ್ಡ್ ಬೊಂಕೆ ಅವರಿಗೆ ದೇವರು ಹೇಳಿದಾಗ ಇವರು ಹೋಗೋದಕ್ಕೆ ಮನಸ್ಸು ಮಾಡೋದಿಲ್ಲ. ಎಲ್ಲಿ ನನ್ನ ಪ್ರಾಣ ಹೋಗುತ್ತೋ, ಎಲ್ಲಿ ನನ್ನ ಹೆಂಡತಿ ಮಕ್ಕಳ ಪ್ರಾಣ ಹೋಗುತ್ತೋ, ಎಲ್ಲಿ ನನ್ನ ತಿಂದು ಬಿಡ್ತಾರೋ ಅವರು ಅಂತ ಅನ್ಕೊಂಡು ಇವರು ಸುಮ್ಮನಾಗ್ತಾರೆ. ಸುಮ್ಮನಾಗುವಾಗ ಸ್ವಲ್ಪ ದಿನ ಆದ್ಮೇಲೆ ದೇವರು ರೈನಾರ್ಡ್ ಬೊಂಕೆ ಅವ್ರ ಜೊತೆನೆ 2ನೇ ಬಾರಿ ಮಾತಾಡ್ತಾರೆ. ನೀನು ಹೋಗ್ಲಿಲ್ಲ ಅಂತಂದ್ರೆ ನಾನು ಇನ್ನೊಬ್ಬರನ್ನ ಕಳಿಸ್ತೀನಿ ಅಂತ ಅನ್ಕೊಂಡು ಹೇಳಿದ್ರು. ಅದೇ ರೀತಿಯಲ್ಲಿ ಇವತ್ತಿನ ದಿವಸ ನಾವು ದೇವರ ಕಾರ್ಯಕ್ಕೋಸ್ಕರವಾಗಿ ನಾವು ರೀಸನ್ ಕೊಡುವಾಗ, ಹೌದು ನಮಗೆ ಅದನ್ನ ಮಾಡೋದಕ್ಕೆ ಅನೇಕ ಹರ್ಡಲ್ಸ್ ಇದಾವೆ, ಕಷ್ಟಗಳಿದ್ದಾವೆ, ಅದೇ ರೀತಿಯಲ್ಲಿ ರಿಸ್ಕ್ಗಳಿದ್ದಾವೆ. ನಾವು ರಿಸ್ಕ್ ಗಳನ್ನ ತಗೋಬೇಕು, ನಮ್ಮ ಸಮಯವನ್ನ ಅದಕ್ಕೆ ಮೀಸಲಿಡಬೇಕಾಗುತ್ತೆ ದೇವರ ಒಂದು ಕಾರ್ಯಕ್ಕೋಸ್ಕರವಾಗಿ. ಅಥವಾ ನಾವು ಅನೇಕ ಖರ್ಚುಗಳನ್ನ ಮಾಡಬೇಕಾಗಿರಬಹುದು, ಅಥವಾ ಅನೇಕ ಶ್ರಮಗಳನ್ನ ಪಡಬೇಕಾಗಿಲ್ಲ. ಆದ್ರೆ ದೇವರು ನಮ್ಮಿಂದ ಅದನ್ನ ನಿರೀಕ್ಷೆ ಮಾಡಿ ನಿನ್ನನ್ನೇ ಪರ್ಟಿಕ್ಯುಲರ್ ಆಗಿ ದೇವರು ಕರೀತಾನೆ ಎಂದು ಮಾತಾಡ್ತಿದ್ದಾನೆ ಅಂತಂದ್ರೆ ದೇವರು ನಿನ್ನಿಂದನೇ ಮಾಡಿಸೋದಕ್ಕೆ ಬಯಸಿದೆ. ನೀನು ಹಿಂದೆ ನೋಡಿದ್ರೆ ಇನ್ನೊಬ್ಬರನ್ನು ಮುಂದೆ ನೋಡೋಣ. ಇವರು ನನ್ನ ಬಳಿಗೆ ಅಳುತ್ತಾ ಬಂದು ಮಾಂಸವನ್ನು ನಮಗೆ ತಿನ್ನಲಿಕ್ಕೆ ಕೊಡು ಎಂದು ಕೇಳಿಕೊಳ್ಳುತ್ತಾರಲ್ಲ. ಇವರು ಬಂದು ಮೋಶೆ ಬಳಿ ಕೇಳ್ತಾ ಇದ್ದಾರೆ, ಮಾಂಸ ಕೊಡು ಅಂತ ಅನ್ಕೊಂಡು ಕೇಳ್ತಾ ಇದ್ದಾರೆ. ಇಷ್ಟು ಜನಕ್ಕೆ ಬೇಕಾದ ಮಾಂಸವು ನನಗೆ ಎಲ್ಲಿಂದ ದೊರಕಿತ್ತು? ಇಷ್ಟು ಜನರ ಭಾರವನ್ನು ನಾನೊಬ್ಬನೇ ಹೊರುವುದು ಅಸಾಧ್ಯ. ಇದು ನನ್ನ ಶಕ್ತಿಗೆ ಮೀರಿದ ಕೆಲಸ. ನೀನು ಹೀಗೆ ಮಾಡುವುದಕ್ಕಿಂತಲೂ ನನ್ನನ್ನು ಈಗಲೇ ಕೊಂದು ಹಾಕಿ ಬಿಟ್ಟರೆ ಉಪಕಾರ ನನಗಾಗುವ ದುರಾವಸ್ಥೆಯನ್ನು ನಾನು ನೋಡಲಾರೆನು ಅಂತನು. ಈ ಮಟ್ಟಕ್ಕೆ ನಾವು ವಾಕ್ಯವನ್ನು ಓದುವಾಗ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಮೋಶೆ ಸ್ವಲ್ಪ ದೇವರ ಜೊತೆ ಹೆಚ್ಚಾಗಿ ಮಾತಾಡ್ಬಿಟ್ನ.
ಮೋಶೆ ದೇವರ ಜೊತೆ ಮಾತಾಡುವಾಗ ಬಹಳ ದೇವರನ್ನ ಸುಲಭವಾಗಿ ತೆಗೆದುಕೊಂಡು ಸಲೀಸಾಗಿ ಮಾತಾಡ್ಬಿಟ್ನಾ ಅಂತ ಅನ್ಕೊಂಡು ಅನ್ಸುತ್ತೆ. ಅದೇ ರೀತಿಯಲ್ಲಿ ಆಗ 16ನೇ ವಚನ ಮತ್ತೆ ಮೋಶೆ ಹೇಳ್ತಾ ಇದ್ದಾನೆ. ಆಗ ನೋಡ್ರಿ, ಕರ್ತನ ಅವಾಗ್ಲೇ ಡಿಸಿಷನ್, ಏನು ಮೋಶೆ ಹತ್ರ ಇನ್ನು ನೆಕ್ಸ್ಟ್ ಮಾತಿಲ್ಲ, ಇವ್ರು ಇಷ್ಟೊಂದು ಮಾತಾಡ್ಬಿಟ್ನಲ್ಲ ಅಂತ ಅನ್ಕೊಂಡು 16ನೇ ವಚನದಲ್ಲಿ ಒಂದು ನಿರ್ಧಾರಕ್ಕೆ ದೇವರು ಬರ್ತಾ ಇದ್ದಾರೆ. ಆಗ ಯೆಹೋವನ ಮೋಶೆಗೆ ಹೇಳಿದ್ದೇನೆಂದ್ರೆ, ಇಸ್ರೇಲರಲ್ಲಿ ಹಿರಿಯರೆಂದು ಅಧಿಪತಿಗಳೆಂದು ನೀನು ತಿಳುಕೊಂಡಿರುವ 70 ಮಂದಿಯನ್ನು ಕೂಡ ಕರೆಸಿ ದೇವ ದರ್ಶನದ ಗುಡಾರದ ಬಾಗಿಲಿಗೆ ಕರೆತಂದು ಅಲ್ಲೇ ನಿನ್ನೊಡನೆ ನಿಲ್ಲಿಸಿಕೊ. ನಾನು ಅಲ್ಲಿಗೆ ಇಳಿದು ಬಂದು ನಿನ್ನ ಸಂಗಡ ಮಾತಾಡುವೆನು. ಅದಲ್ಲದೆ ನಾನು ನಿನಗೆ ಅನುಗ್ರಹಿಸುವ ಆತ್ಮೀಯ ವರಗಳಲ್ಲಿ ನಾನು ನಿನಗೇನು ಕೊಟ್ಟಿದ್ದೇನೋ, ನಿನ್ನನ್ನೇನು ತುಂಬಿಸಿದ್ದೇನೋ ಆತ್ಮಿಕ ವರಗಳಲ್ಲಿ ಕೆಲವನ್ನು ಅವರಿಗೂ ಪಾಲು ಕೊಡುವೆನು. ನಿನಗೆ ಕೊಟ್ಟಿರುವಂತಹ ಒಂದು ಇದರಲ್ಲಿ ನಾನು ಅವರಿಗೆ ಪಾಲು ಕೊಡ್ತಾ ಇದ್ದೇನೆ. ಆಗ ನೀನೊಬ್ಬನೇ ಈ ಜನರ ಭಾರವನ್ನು ವಹಿಸಬೇಕಾಗಿರುವುದಿಲ್ಲ, ನಿನ್ನ ಜೊತೆಯಲ್ಲಿ ಇವರು ವಹಿಸುವರು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ಒಬ್ಬನ ಮೇಲೆ ಜವಾಬ್ದಾರಿನ ಹೊತ್ತು ನೀನು ನಡೆಸು ಅಂತ ಅನ್ಕೊಂಡು ಹೇಳೋದು. ಈಗ ನನಗೆ ಆಗ್ತಾ ಇಲ್ಲ ಅಂತ ಅನ್ಕೊಂಡು ಹೇಳಿದಾಗ ರೀಸನ್ ಮೇಲೆ ರೀಸನ್ ಕೊಟ್ಟಾಗ ಕರ್ತನ ಏನ್ ಮಾಡ್ತಾ ಇದ್ದಾನೆ, ನೀನು ಏನ್ ಮಾಡ್ಬೇಕಂತೆ, ನಿನಗಿರುವಂತ ಏನೋ ಅಲ್ಲಿ ಇಳಿದು ಬಂದು ಸಂಗಡ ಮಾತಾಡಿ 70 ಮಂದಿನ ಕರಿ, ಅವರ ಮೇಲೆ ನಿನಗಿರುವುದರಲ್ಲಿ ನಾನು ಅವರಿಗೆ ಆತ್ಮಿಕ ವರದಾನಗಳನ್ನು ಕೊಡ್ತೇನೆ, ಅವರು ನಡೆಸ್ಕೊಂಡು ಹೋಗ್ತಾರೆ, ಆವಾಗ ನಿಮಗೆ ಭಾರ ಆಗೋದಿಲ್ಲ ಅಂತ ಅನ್ಕೊಂಡು ಇಷ್ಟು ಹೇಳದ ಮೇಲೆ ಕೂಡ ಅದಲ್ಲದೆ ಇಸ್ರೇಲರಿಗೆ ಹೀಗೆ ಹೇಳು, ನಾಳೆಗೆ ನಿಮ್ಮನ್ನು ಶುದ್ಧ ಮಾಡಿಕೊಳ್ಳಿರಿ, ನಾಳೆ ನಿಮಗೆ ಮಾಂಸಾಹಾರವು ದೊರೆಯುವುದು, ನೀವು ಯೆಹೋವನಿಗೆ ಕೇಳಿಸುವಂತೆ ನಮಗೆ ಮಾಂಸವನ್ನು ಕೊಡುವವರೇ ಇಲ್ಲ, ಐಗುಪ್ತದಲ್ಲಿ ಎಷ್ಟೋ ಸುಖವಾಗಿದ್ದೇವಲ್ಲ ಎಂದು ಅಳುತ್ತಾ ಹೇಳಿದ್ದರಿಂದ ಯೆಹೋವನೇ ನಿಮಗೆ ಮಾಂಸವನ್ನು ತಿನ್ನಲಿಕ್ಕೆ ಕೊಡುವನು. ಕೆಲವು ಬಾರಿ ನಾವು ಎಂತ ಮಾತುಗಳನ್ನ ಅಂದ್ಬಿಡ್ತೀವಿ ಅಂತಂದ್ರೆ, ನಾನು ಮೊದಲೇ ಚೆನ್ನಾಗಿದ್ದೆ, ಲೋಕದಲ್ಲಿ ಇರುವಾಗಲೇ ಚೆನ್ನಾಗಿದ್ದೆ, ಲೋಕದಲ್ಲಿ ಇರುವಾಗಲೇ ಸಂತೋಷ ಇದ್ದೆ, ಲೋಕದಲ್ಲಿ ಇರುವಾಗಲೇ ನಾನು ಚೆನ್ನಾಗಿದ್ದೆ ಅಂತ ಅನ್ಕೊಂಡು ಇಸ್ರೇಲ್ ಅದನ್ನೇ ಹೇಳ್ತಾ ಇದ್ದಾರೆ. ಮಾಂಸವನ್ನು ಕೊಡುವವರೇ ಇಲ್ಲ, ನಾವು ಐಗುಪ್ತ ದೇಶದ ಸುಖದಲ್ಲಿದ್ವಿ, ಐಗುಪ್ತ ದೇಶದಲ್ಲಿ ನಾವು ಸಂತೋಷದಲ್ಲಿದ್ವಿ, ಐಗುಪ್ತ ದೇಶದಲ್ಲಿ ನಮ್ಗೆ ಎಲ್ಲಾ ಸಿಗ್ತಾ ಇತ್ತು ಅಂತ ಅನ್ಕೊಂಡು ಹೇಳಿದ್ರಿ. ಈ ರೀತಿಯಲ್ಲಿ ನಾವು ಕೆಲವು ಬಾರಿ ವಿಶ್ವಾಸಿಗಳ ಆಲೋಚನೆ ಮಾಡುವ ದೇವರಿಗೆ ಎಷ್ಟು ನೋವಾಗುತ್ತೆ ಅಂತಂದ್ರೆ, ದೇವರು ಹೇಳಿದ್ರು, ಅಳುತ್ತಾ ಹೇಳಿದ್ರಿಂದ ಯೆಹೋವನೇ ನಿಮಗೆ, ನೀವು ಮಾಂಸಕ್ಕೆ ನಾನು ಇದು ಮಾಡ್ತಿರೋದು, ಆಯ್ತು ಕೊಟ್ಟು ಬಿಡ್ತೀನಿ ನಾನು ತಂದ್ಕೊಂಡು ಕರ್ತನಿದೆ. ನಿಮ್ಮ ಮಧ್ಯದಲ್ಲಿರುವ ಯೆಹೋವನನ್ನು ನೀವು ಉಲ್ಲಂಘಿಸಿ, ಅಯ್ಯೋ ನಾವು ಐಗುಪ್ತ ದೇಶವನ್ನು ಬಿಟ್ಟು ಬಂದದ್ದು ಮೋಸವಾಯಿತೆಂದು ಆತನ ಮುಂದೆ ಹತ್ತದ್ದರಿಂದ ನೀವು 1 ದಿನವಲ್ಲ, 2 ದಿನವಲ್ಲ, 5 ದಿನವಲ್ಲ, 10 ದಿನವಲ್ಲ, 20 ದಿನವಲ್ಲ, ಪೂರಾ 1 ತಿಂಗಳು ಮಾಂಸವನ್ನು ಊಟ ಮಾಡೋರು. ಯಾವುದೋ ಒಂದು ಆಶೀರ್ವಾದ ಆ ತಕ್ಷಣವೇ ನಮಗೆ ಬೇಕು, ಅದನ್ನ ಸಂಭಾಳಿಸುವುದಕ್ಕೆ ನಮಗೆ ಆಗ್ತಾ ಇಲ್ಲ ಅಂದಾಗ ದೇವರು ಕೆಲವು ಬಾರಿ ಡಿಲೇ ಮಾಡೋದುಂಟು. ದೇವರು ಪ್ರಾರ್ಥನೆಯಲ್ಲಿ ನೀನು ಕಾಯಬೇಕು ಅಂತ ಬಯಸ್ತಿರೋದುಂಟು. ದೇವರು ನನ್ನ ಜೊತೆ ನೀನು ನಿಕಟವಾದ ಸಂಬಂಧವನ್ನ ನೀನು ನನ್ನ ಜೊತೆ ಇರಬೇಕು ಅಂತ ಅನ್ಕೊಂಡು ಆತನು ಬಯಸ್ತಾನೆ. ಅಥವಾ ಅದೇ ರೀತಿಯಲ್ಲಿ ಈ ವಿಚಾರದಲ್ಲಿ ನೀವು ವಿಧೇಯನಾದ್ರೆ ಮಾತ್ರ ನಾನು ಕೊಡ್ತೀನಿ ಅಂತ ಅನ್ಕೊಂಡು ಕರ್ತನ ನಿರ್ಧಾರ ಮಾಡಿಕೊಂಡು ನಿನ್ನನ್ನು ಕಾಯ್ತಾ ಇರುವಾಗ, ನೀನು ಅರ್ಜೆಂಟ್ ಮಾಡುವಾಗ, ನೀನು ಈಗಲೇ ಬೇಕು ಅಂತ ಅನ್ಕೊಂಡು ತಕ ಅಂತ ಅನ್ಕೊಂಡು ಮಕ್ಕಳು ಕುಡಿದಾಗೆ ನೀನು ಕುಣಿಯುವಾಗ ಕರ್ತನ ಹೇಳ್ತಾ ಇದ್ದಾನೆ, ನಿನಗೆ ಈಗಲೇ ಬೇಕು ಅಂತ ಕೇಳ್ತಿದ್ದೀರಲ್ಲ, 1 ದಿನ ಅಲ್ಲ, 2 ದಿನ ಅಲ್ಲ, 5 ದಿನ ಅಲ್ಲ, 10 ದಿನ ಅಲ್ಲ, 20 ದಿನವಲ್ಲ, ಪೂರಾ 1 ತಿಂಗಳ ಮಾಂಸವನ್ನ ಊಟ ಮಾಡ್ರಿ. 1 ತಿಂಗಳು ಮಾಂಸನ ಕಂಟಿನ್ಯೂಸ್ ಆಗಿ ಊಟ ಮಾಡಿದ್ರೆ ಹೆಂಗಿರ್ತಾರ್ರಿ? ಬದುಕಕ್ಕಾಗುತ್ತಾ? ಅಥವಾ ಖುಷಿ ಆಗುತ್ತಾ? 1 ತಿಂಗಳು ಸಿಗುತ್ತಲ್ಲಪ್ಪ, ಫ್ರಿಜ್ ಎಲ್ಲ ಇಟ್ಬಿಟ್ಟು ಚೆನ್ನಾಗಿ ತಿಂದು ಬಿಡೋಣ ಅಂತ ಅನ್ಕೊಂಡು ಅನ್ಸುತ್ತ. ಇವ್ರು ಹಂಗೆ ಮಾಡಿದ್ರು. ಇವ್ರು ಏನ್ ಮಾಡಿದ್ರು, ಫಸ್ಟ್ ಲಾಭಕ್ಕೆ ಬಿದ್ದಾಗ ಚೆನ್ನಾಗಿ ತಗೊಂಡು ಏನ್ ಮಾಡೋದು ಗೊತ್ತಾ, ತಗೊಂಡೋಗಿ ಒಣಗಿಸಿ ಫ್ಯೂಚರ್ಗೆ ಇಟ್ಬಿಟ್ಟು ತಿನ್ನೋಣ ಅಂತ ಅನ್ಕೊಂಡು ಆಲಸ್ಯ ಮಾಡಿದ್ರೆ, ಆಲಸ್ಯ ನೋಡ್ರಿ ದೇವರಿಗೆ ಎಂತ ಒಂದು ಅವರ ನೋಡಿ ಆಶ್ಚರ್ಯ ಆಗುತ್ತೆ ಅಂತಂದ್ರೆ, ದಿನಾಲು ಕೊಡ್ತೀನಿ, 1 ತಿಂಗಳು ಕೊಡ್ತೀನಿ ಅಂತ ಹೇಳಿದ್ದಾರೆ. ಆ 1 ದಿನ ಕೊಟ್ಟಿದ್ದನ್ನೇ ತಗೊಂಡೋಗಿ ಎಲ್ಲ ಅದನ್ನ ಕ್ಲೀನ್ ಮಾಡಿ ಹೋಗಿ ಅದನ್ನ ಬಿಸಿಲಲ್ಲಿ ಒಣಗಿಸಿಟ್ಟು, ಇದು ನಾಳೆಗೂ ಆಗುತ್ತೆ, ನಂಗೂ ಆಗುತ್ತೆ, ನಿನ್ಗೂ ಆಗುತ್ತೆ, ನಮ್ಮ ಅಪ್ಪನಿಗೂ ಆಗುತ್ತೆ, ನಮ್ಮ ಅಮ್ಮನಿಗೂ ಆಗುತ್ತೆ, ನಮ್ಮ ಮಕ್ಳಿಗಾಗುತ್ತೆ ಅಂತ ಅನ್ಕೊಂಡು ರೆಡಿ ಮಾಡಿ ಇಟ್ಟಿದ್ದನ್ನ ಏನಾಯ್ತು ಅಂತ ಅನ್ಕೊಂಡು ಮುಂದಿನ ದಿನದಲ್ಲಿ ಓದೋಣ. ಅದೇ ನಾನು ನಿಮ್ ಮನಸ್ಸಲ್ಲಿ ಹಾಕಿರ್ತೀನಿ ಅಷ್ಟೇ. ಪೂರಾ 1 ತಿಂಗಳು ಮಾಂಸವನ್ನು ಊಟ ಮಾಡ್ರಿ. ಅದೇ ಹೇಳ್ತಿದ್ರೆ, ಅದು ವಾಕರಿಕೆಯಾಗಿ ನಿಮ್ಮ ಮೂಗಿನಲ್ಲಿ ಹೊರಟು ನಿಮಗೆ ಅಸಹ್ಯವಾಗುವ ತನಕ ಅದನ್ನ ಊಟ ಮಾಡ್ರಿ ಅಂದನು. ದೇವರ ಸಮಯಕ್ಕೆ ವಿರುದ್ಧವಾಗಿ ಅಥವಾ ದೇವರ ಸಮಯ ಬರದೆ ನಾವು ಯಾವ ಆಶೀರ್ವಾದವನ್ನು ಹೊಂದಿದ್ರು ಕೂಡ ಅದು ನಮಗೆ ವಾಕರಿಕೆ ಆಗುತ್ತೆ ಪ್ರಿಯರೇ. ನಮ್ಮ ಮೂಗಿನಲ್ಲಿ ಅದು ಹೊರಟು ಬರುತ್ತೆ. ನಾವು ಬಾಯಲ್ಲಿ ಚಿಂತೇವೆ, ಆದ್ರೆ ಅದು ನಮ್ಮ ಮೂಗಿನಲ್ಲಿ ಹೊರಟು ಬರುತ್ತೆ. ಅದು ವಾಕರಿಕೆಯಾಗಿ ಅದು ವಾಮಿಟ್ ಆಗುತ್ತೆ. ಅದು ನಮ್ಮ ಜೀವಿತದಲ್ಲಿ ಅದು ಉಳಿಯೋದಿಲ್ಲ.
ಅದಕ್ಕೋಸ್ಕರ ನಮಗೆ ದೇವರ ಸಮಯವನ್ನು ಪ್ರಶ್ನೆ ಮಾಡೋದಕ್ಕೆ ನಮಗೆ ಇಲ್ಲ. ಶಿಷ್ಯರು ಕೇಳ್ತಾರೆ, ಪರಲೋಕ ರಾಜ್ಯವು ಯಾವಾಗ ಬರುತ್ತೆ ಅಂತ ಅನ್ಕೊಂಡು ಶಿಷ್ಯರು ಯೇಸು ಸ್ವಾಮಿ ಬಳಿಗೆ ಕೇಳುವಾಗ, ಈ ಕಾಲಗಳನ್ನ ನಿರ್ಧಾರ ಮಾಡೋದು ತಂದೆಯ ಕೆಲಸ. ಆ ತಂದೆಯ ಕೆಲಸ ನಿಮಗೆ ಅದನ್ನ ಲೆಕ್ಕ ಹಾಕುವಂತ ಕೆಲಸ ನಿಮ್ಗೆ ಅಲ್ಲ ಅಂತ ಅನ್ಕೊಂಡು ಕರ್ತನೆ ಹೇಳ್ತಾರೆ. ಅದಕ್ಕೋಸ್ಕರ ಇವತ್ತಿನ ದಿವಸ ನಮಗೆ ಈಗ ಆಗ್ಬೇಕು ಆಗ ಆಗ್ಬೇಕು ಅಂತ ಅನ್ಕೊಂಡು ನಮ್ಮ ಲಿಸ್ಟ್ಗಳು ಒಂದು ಇರಬಹುದು. ಆದ್ರೆ ದೇವರ ಲಿಸ್ಟ್ ಅಲ್ಲಿ ಯಾವ ಸಮಯದಲ್ಲಿ ಆಗಬೇಕೋ ಅದು ಆ ಸಮಯದಲ್ಲಿ ಆದಾಗ ಅದು ನಮಗೆ ವ್ಯಸನವನ್ನ ಕೂಡಿಸೋದಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಅದೆಂದಿಗೂ ಕೂಡ ನಮ್ಮನ್ನ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡೋದಿಲ್ಲ. ನಮಗೆಂದೂ ಕೂಡ ಇಕ್ಕಟ್ಟಿನಲ್ಲಿ ಸಿಲುಕಿಸೋದಿಲ್ಲ. ಯಾವ ದುಷ್ಟನ ಕೈಗೆ ನಮ್ಮನ್ನ ಸಿಕ್ಕು ಹಾಕುವುದನ್ನು ಮಾಡೋದಿಲ್ಲ. ಎಲ್ಲವೂ ಕೂಡ ತಕ್ಕ ಸಮಯಕ್ಕೆ ಕರ್ತನು ಮಾಡುವಾತನಾಗಿದ್ದೇನೆ. ಹಲ್ಲೆಲೂಯಾ. ನೋಡ್ರಿ, ಇಷ್ಟೇ ಅಲ್ಲಿ ಈ ಒಂದು ವಿಚಾರವನ್ನ ಹೇಳಿದ ಕೂಡ ನೋಡ್ರಿ, ಅಲ್ಲಿ ಇಸ್ರೇಲ್ರು ಕೇಳಿದ್ದು ಕರ್ತನಿಗೆ ಎಷ್ಟು ಒಂದು ಇದಾಯ್ತು ಅಂತಂದ್ರೆ, ಇವರನ್ನ ಇಷ್ಟು ನಾನು ಕೆಂಪು ಸಮುದ್ರವನ್ನ ಇಬ್ಬಾಗ ಮಾಡಿ 10 ಬಾಧೆಗಳನ್ನ ಐಗುಪ್ತ ದೇಶದಲ್ಲಿ ಉಂಟು ಮಾಡಿ ಇಸ್ರೇಲ್ರ ಹೊರಗಡೆ ತಂದು, ಅದೇ ರೀತಿಯಲ್ಲಿ ಇವರ ಹತ್ರ ಏನೂ ಇರ್ಲಿಲ್ಲ, ಅವರು ಕೈಯಾರೆ ಇವರಿಗೆ ಚಿನ್ನ ಅದು ಇದು ಅನ್ಕೊಂಡು ಎಲ್ಲ ಕೊಟ್ಟು ಕಳಿಸಿ ಇದನ್ನೆಲ್ಲವನ್ನ ಇವರನ್ನ ಬಡವರಾಗಿದ್ದವರನ್ನ ದಾಸತ್ವದಲ್ಲಿ ನಾವು ಶ್ರೀಮಂತರನ್ನಾಗಿ ಮಾಡಿಸಿ ನಾನು ನಡೆಸಿಕೊಂಡು ಹೋಗ್ತಾ ಇದ್ದೇನೆ. ಆದ್ರೆ ಇವರು ಏನ್ ಮಾಡ್ತಾ ಇದ್ದಾರೆ, ತಮಗಿರುವುದರಲ್ಲಿ ತೃಪ್ತರಾಗದೆ ತಮಗೆ ಏನೋ ಆಶೀರ್ವಾದ ಒಂದು ಬೇಕು ಅಂತ ಅನ್ಕೊಂಡು ಅದನ್ನ ಈಗಲೇ ಬೇಕು ಅಂತ ಅನ್ಕೊಂಡು ಬಯಸಿ ತಮ್ಮ ಒಂದು ಕಾಲಿಗೆ ತಾವೇ ದೊಣ್ಣೆಯಿಂದ ಹೊಡೆಯುವಂತ ಕಾರ್ಯವನ್ನ ಮಾಡ್ತಿದಾರಲ್ಲ. ಮತ್ತು ಅದೇ ರೀತಿಯಲ್ಲಿ ನಾನು ನಂಬಿರುವಂತ ಮೋಶೆ ನನ್ನ ಮೇಲೇನೆ ಈ ರೀತಿಯಲ್ಲಿ ಇದು ಮಾಡ್ತಾ ಇದ್ದಾನಲ್ಲ ಅನ್ನುವ ರೀಸನ್ ಅನ್ನ ಕೊಡ್ತಾ ಇದ್ದಾನಲ್ಲ, ಇವನು ನಿಭಾಯಿಸ್ತಾ ಇಲ್ವಲ್ಲ ಅಂತ ಅನ್ಕೊಂಡು ಮೋಶೆ ವಿಚಾರವಾಗಿಯೂ ಅದೇ ರೀತಿಯಲ್ಲಿ ಇಸ್ರೇಲರ ವಿಚಾರವಾಗಿ ಒಂದು ಬೇಸರಿಕೆ ದೇವರಿಗೆ ಉಂಟಾಗಲಿ. ಇವತ್ತಿನ ದಿವಸ ನಮ್ಮ ಬಗ್ಗೆ ಈ ರೀತಿಯ ಬೇಸರಿಕೆ ಕರ್ತನಿಗೆ ಉಂಟಾಗ್ಲಿದೆ. ಕರ್ತನ ಸನ್ನಿಧಾನಕ್ಕೆ ಕೇಳಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ದೇವರು ತಕ್ಕ ಸಮಯಕ್ಕೆ ಆತನ ಸಮಯದಲ್ಲಿ ಕಾರ್ಯ ಮಾಡುವುದಕ್ಕೆ ನಾವು ಅವಕಾಶ ಮಾಡಿಕೊಡೋಣ ಪ್ರಿಯರೇ. ಹಲ್ಲೆಲೂಯಾ. ಯಾರನ್ನು ನೋಡಿ ಅವನು ನನಗಿಂತ ಮೇಲೋದ ಅಥವಾ ಅವನಿಗೆ ಒಳ್ಳೆ ಆಶೀರ್ವಾದ ಆಗ್ತಾ ಇದೆ, ನಮ್ಗೆ ಬೇಡ. ಅವರವರ ಸಮಯದಲ್ಲಿ ಅವರವರ ರೀತಿಯಲ್ಲಿ ಅವರು ಜೀವನ ನಡೆಸ್ಕೊಂಡು ಹೋಗಿ ನಮಗೆ ದೇವರ ವಾಕ್ಯದ ಅನುಸಾರವಾಗಿ ಜೀವಿತ ಬೇಕು ಪ್ರಿಯರೇ. ದೇವರ ಚಿತ್ತದ ಪ್ರಕಾರವಾಗಿರುವಂತಹ ಜೀವಿತ ಬೇಕು. ದೇವರು ನಮಗೆ ಕೊಡುವಂತ ಸಮಯ ನಮಗೆ ಕೊಡೋ ಸಮಯದಲ್ಲಿ ಕೊಡುವುದಾದ್ರೆ ಕರ್ತನು ನಮ್ಮನ್ನ ಉನ್ನತವಾಗಿ ಮೇಲೆ ತರುವಾತನಾಗಿದ್ದಾನೆ. ಆ ಆಶೀರ್ವಾದಗಳು ಎಂದೂ ಕೂಡ ನಮ್ಮ ಕೈ ತಪ್ಪಿ ಹೋಗೋದಿಲ್ಲ. ಕೊನೆಯವರೆಗೂ ಆಶೀರ್ವಾದ ವರ್ಷಾನುಗಟ್ಟಲೆ ನಮ್ಮ ಕೈಯಿಂದಿದ್ದು ನಾವು ಕೊನೆಯವರೆಗೂ ಸಾಯುವ ಸಮಯದಲ್ಲಿ ಸಾಕ್ಷಿ ಹೇಳು, ಕರ್ತನು ಈ ಸಭೆಯಲ್ಲಿ ಈ ದಿನದಲ್ಲಿ ನನ್ನ ಮಕ್ಕಳಿಗೆ, ನನ್ನ ಹೆಂಡತಿಗೆ, ನನ್ನ ಗಂಡನಿಗೆ, ನನ್ನ ಕುಟುಂಬಕ್ಕೆ, ನನ್ನ ಒಂದು ಫ್ಯಾಮಿಲಿಗೆ ಆಶೀರ್ವಾದ ಮಾಡಿದ್ದು ಈಗಲೂ ಕೂಡ ಶಾಶ್ವತವಾಗಿ ನನ್ನಲ್ಲಿದೆ ಅನ್ನೋದನ್ನು ಹೇಳುವಂತೆ ಕರ್ತನು ನಡೆಸುವಾತನಾಗಿದ್ದಾನೆ. ಅದೇ ರೀತಿಯಲ್ಲಿ ಮೋಶೆ ವಿಚಾರವಾಗಿ ನೋಡುವಾಗ ಮೋಶೆ ಮೇಲೆ ಯಾವುದೇ ರೀತಿಯಲ್ಲಿ ಎಕ್ಸ್ಟ್ರಾ ಹೊರೆಯನ್ನ ಕರ್ತನು ಹಾಕಿಲ್ಲ. ಆದ್ರೂ ಕೂಡ ಎಕ್ಸ್ಟ್ರಾ ಹೊರೆ ಹಾಕಿದ್ದಾರೆ ಅನ್ನೋ ರೀತಿಯಲ್ಲಿ ಮೋಶೆ ಹೇಳ್ತಾ ಇದ್ದಾನೆ. ಇವತ್ತಿನ ದಿವಸ ಯಾವ ವಿಚಾರಗಳಿಗೆ ನಾವು ರೀಸನ್ ಹೇಳ್ತಾ ಇದ್ದೇವೆ, ದೇವರು ಕರೆದು ಅಥವಾ ಸೇವಕರು ಕರೆದು ಈ ಕೆಲಸವನ್ನು ನೀವು ಮಾಡಿ ಅಂದಾಗ ನಮ್ಮ ಮನಸ್ಸಿನಲ್ಲಿ ಏನ್ ಓಡುತ್ತೆ? ಆ ಮಾಡುವಂತ ಸಮಯದಲ್ಲಿ ಬರುವಂತ ರಿಸ್ಕ್ ಗಳನ್ನ ನೋಡುವಾಗ ಇದು ಯಾಕಪ್ಪ ನನ್ಗೆ ಇದು ವಹಿಸ್ಬಿಟ್ರು, ನಾನು ಇದನ್ನೆಲ್ಲ ಮಾಡ್ಬೇಕಲ್ಲ, ಇದನ್ನೆಲ್ಲ ಅನುಭವಿಸ್ಬೇಕಲ್ಲ, ಇದನ್ನೆಲ್ಲ ಫೇಸ್ ಮಾಡ್ಬೇಕಲ್ಲ ಅಂತ ಅನ್ಕೊಂಡು ಅನಿಸ್ತಾ ಇದೆಯೋ ಅನ್ನೋದನ್ನ ಇವತ್ತಿನ ದಿವಸ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಪ್ರಿಯರೇ. ನಾವು ಮೋಶೆಯ ರೀತಿಯಲ್ಲಿ ಆ ರೀತಿಯಲ್ಲಿ ಫ್ರಸ್ಟ್ರೇಟ್ ಆಗೋದು ಬೇಡ. ನಾವು ಸಂತೋಷದಿಂದ ಸ್ವೀಕರಿಸಿ ಮಾಡುವಾಗ, ನಾವು ದೇವರ ಕೆಲಸವನ್ನ ಮಾಡುವಾಗ, ಅಂಕಲ್ ಯಾವಾಗಲೂ ಹೇಳ್ತಾರೆ, ದೇವರ ಕೆಲಸವನ್ನ ಮಾಡುವಾಗ ತಂದೆ ಅದಕ್ಕೆ ಬಹುಮಾನವನ್ನು ಕೊಡ್ತಾನಂತೆ. ಹಲ್ಲೆಲೂಯಾ. ತಂದೆ ಬಹುಮಾನ ಕೊಟ್ಟರೆ ಇದೆಯಲ್ಲ, ಅದು ಆತನ ಐಶ್ವರ್ಯಕ್ಕೆ ತಕ್ಕ ಹಾಗೆ ಕೊಡುವಾತನಾಗಿದ್ದೇನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ. ಕರ್ತನೆ, ಈ ಒಂದು ಬೆಳಗಿನ ಜಾವದಲ್ಲಿ ನಿನ್ನ ಸಾನ್ನಿಧ್ಯದಲ್ಲಿ ಕರ್ತನೆ ಪ್ರಾರ್ಥನೆ ಮಾಡುವುದಕ್ಕೆ ಕರ್ತನೆ ರಾಜ, ನಿನ್ನ ಸಾನ್ನಿಧ್ಯದಲ್ಲಿ ಕರ್ತನೆ ಈ ಸಂದೇಶವನ್ನು ಕೇಳುವುದಕ್ಕೆ ಕೊಟ್ಟ ಕೃಪೆಗಾಗಿ ಸ್ತೋತ್ರ ಯೇಸುವೇ. ಕರ್ತನೆ, ಆಶೀರ್ವದಿಸು, ಬಲಪಡಿಸು, ನಿನ್ನ ಪ್ರಸನ್ನತೆಯಿಂದ ತುಂಬು ಸ್ವಾಮಿ. ಇವತ್ತಿನ ದಿವಸದ ಸಂದೇಶ ನಮ್ಮ ಕಣ್ಣುಗಳನ್ನು ತೆರೆಯುವುದಾಗಲಿ ಕರ್ತನೆ. ಹೌದು ಸ್ವಾಮಿ, ನಾವು ಕಾರಣ ಕೊಡುವವರಲ್ಲ, ನಾವು ಕರ್ತನೆ ನಿನ್ನ ಮಾತುಗಳನ್ನ ಕೈಗೊಂಡು ನಡೆಯುವವರಾಗಿದ್ದೇವೆ, ನೀನು ಹೇಳಿದ್ದನ್ನು ಮಾಡುವವರಾಗಿದ್ದೇವೆ. ಅದಕ್ಕಾಗಿ ನಿನಗೆ ಸ್ತೋತ್ರ. ಅದೇ ರೀತಿಯಲ್ಲಿ ಪರಿಶುದ್ಧನ ದೇವರೇ, ನಿನ್ನ ನಾಮಕ್ಕೆ ನಮಗೆ ಕೊಟ್ಟದ್ರಲ್ಲಿ ನಾವು ತೃಪ್ತರಾಗಿ ಕರ್ತನೆ ರಾಜ, ನಿನ್ನ ಚಿತ್ತ, ನಿನ್ನ ಕರ್ತನೆ, ನಿನ್ನ ಕಾರ್ಯಗಳು ನಿನ್ನ ಸಮಯಕ್ಕೆ ತಕ್ಕ ಹಾಗೆ ನೀನು ಮಾಡುವುದನ್ನ ನಾವು ಸ್ವೀಕಾರ ಮಾಡುವಾಗ ನಿನ್ನ ಪಾದದಲ್ಲಿದ್ದು ಕರ್ತನೆ
ರಾಜ, ನಾವು ಕರ್ತನೆ ಮೊರೆ ಇಡುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳಲ್ಲಿ ತೊಡಗಿ ಪ್ರಾರ್ಥನೆ ಉತ್ತರವನ್ನು ಹೊಂದುವಾಗ ನೀನು ಕಾರ್ಯ ಮಾಡು. ವಿರೋಧವಾಗಿ ಕರ್ತನೆ ನಮ್ಮನ್ನ ಸ್ವಾಮಿ ಅರ್ಜೆನ್ಸಿಗೊಳಿಸುವಂತ, ನಮ್ಮನ್ನ ವೇಗವಾಗಿ ಮಾಡು ಅನ್ಕೊಂಡು ಒಂದು ಕಾಲಲ್ಲಿ ನಿಲ್ಲುವಂತೆ ಮಾಡುವಂತ, ಅದೇ ರೀತಿಯಲ್ಲಿ ಕರ್ತನೆ ನಿನಗೆ ಕಾರಣಗಳನ್ನು ಕೊಟ್ಟು ಸ್ವಾಮಿ ನಿನ್ನ ಒಂದು ಯೋಜನೆಯಿಂದ, ನಿನ್ನ ಒಂದು ಚಿತ್ತದಿಂದ ನೀನು ಹೇಳುವ ಮಾತುಗಳನ್ನು ದೂರ ಆಗುವಂತ ಎಲ್ಲಾ ಸೈತಾನನ ಕಾರ್ಯಗಳನ್ನು ನಜರೇತಿನ ಯೇಸುವಿನ ಹೆಸರಲ್ಲಿ ಬಂಧಿಸಿ ಮುರಿದಾಕ್ತಾನೆ. ನಿನ್ನ ಪರಿಶುದ್ಧ ರಕ್ತವನ್ನು ಪ್ರೋಕ್ಷಿಸ್ತೇನೆ. ಬಿಡುಗಡೆ ಕೊಡು, ನೀನು ತಾನೇ ನಡೆಸು, ಬಲಪಡಿಸು. ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ತೇನೆ ಜೀವವುಳ್ಳ ತಂದೆ, ಆಮೆನ್.